ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಷ್ಟಿಲ್ದೆ ಹೇಳ್ತಾರ ಮಾಡಿದ್ದುಣ್ಣು ಮಾರಾಯ ಅಂತ. ಅನ್ಯಾಯ ಮಾಡಿದವನು ಯಾರೇ ಆಗ್ಲಿ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅದೇ ಧರ್ಮ ಅಲ್ವಾ ಶಿವಪ್ರಸಾದ್? ಭಗವಂತ, ಪದವಿ ತಲೆ ಮೇಲಿದ್ರು ತಲೆ ಬಗ್ಸೇ ನಡಿಬೇಕು. ಈ ಅಧಿಕಾರ ಪದವಿ ಅಹಂಕಾರದಿಂದ ತಲೆ ಎತ್ತಿ ನಡೆದ್ರೆ ತಲೆ ಹೋದೀತು ಎಚ್ಚರ. ಬೆಟ್ಟ ಹತ್ತುವ ಯಾವುದೇ ವ್ಯಕ್ತಿ ಆಗಲಿ ತಲೆ ಬಗ್ಗಿಸಿಯೇ ಹತ್ತುವುದು. ಆದರೆ ಮೆಟ್ಟಲಿನಿಂದ ಕೆಳಗಿಳಿಯುವಾಗ ತಲೆ ಮೇಲಿರುತ್ತದೆ. ಇದರ ತಾತ್ಪರ್ಯ ಏನು ಗೊತ್ತಾ ಶಿವಪ್ರಸಾದ್? ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಆಗಲಿ ತಲೆ ಬಗ್ಗಿಸಿಕೊಂಡು ನಡೆಯುತ್ತಿದ್ದರೆ ಆತ ಜೀವನದಲ್ಲಿ ಮೇಲೆ ಇರುತ್ತಿದ್ದಾನೆ ಎಂದು ಅರ್ಥ. ಆದರೆ ಯಾವುದೇ ವ್ಯಕ್ತಿ ತಲೆ ಎತ್ತಿ ಅಹಂಕಾರದಿಂದ ನಡೆಯುತ್ತಿದ್ದರೆ ಆತ ಜೀವನದಲ್ಲಿ ಕೆಳಗಿಳಿಯುತ್ತಿದ್ದಾನೆ ಎಂದು ಅರ್ಥ. ಎಲ್ಲವೂ ಸರಿಯಾಗಿದ್ದಂತೆ ಭಾಸವಾಗಬಹುದು, ಆದರೆ ಅನ್ಯಾಯ, ಅಕ್ರಮ, ಅಸಹಿಷ್ಣುತೆ, ದುಷ್ಕೃತ್ಯಗಳನ್ನು ಮಾಡಿ ಯಾರೂ ಕರ್ಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಭೂಮಿ ಚೌಕವಾಗಿದ್ದರೆ ಇಂತಹ ವ್ಯಕ್ತಿಗಳು ಪಾಪವೆಸಗಿ ಮೂಲೆ ಸೇರಿಕೊಳ್ಳುತ್ತಿದ್ದರು. ಆದರೆ ಭೂಮಿ ದುಂಡಗಿರುವುದರಿಂದ ಪಾಪಗಳೆಲ್ಲವೂ ಸುತ್ತಿಕೊಂಡು ನಿಮ್ಮ ಬಳಿಯೇ ಬರುವುದು. ಹಾಗಾಗಿ ಇಂತಹ ವಿಚಾರದಲ್ಲಿ ಎಚ್ಚರದಿಂದಿರುವುದು ಉತ್ತಮ. ಹೆಣ್ಣು ಭೋಗದ ವಸ್ತುವಲ್ಲ, ಆಕೆ ಎಲ್ಲೆಯೇ ಇಲ್ಲದ ತ್ಯಾಗದ ಶಿಖರ, ಸೌಖ್ಯವನ್ನು ನೀಡುವಂತಹ ಶಾಂತಮೂರ್ತಿ. ಅಂತಹ ಶಾಂತಮೂರ್ತಿಯನ್ನು ಕೇವಲ ಸುಖಕ್ಕಾಗಿ ಬಳಸಿಕೊಳ್ಳುವುದು ಎಷ್ಟು ಸರಿ? ಒಂದು ಹೆಣ್ಣನ್ನು ಭೋಗಕ್ಕಾಗಿ, ಕಾಮಕ್ಕಾಗಿ, ಚಟಕ್ಕಾಗಿ ಅಥವಾ ಇನ್ಯಾವುದೋ ಆಸೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಉಪಯೋಗಿಸಿಕೊಳ್ಳುವ ಮುನ್ನ ಆ ಹೆಣ್ಣಿನ ಜಾಗದಲ್ಲಿ ನಿಮ್ಮ ತಾಯಿಯನ್ನು ಅಥವಾ ಒಡಹುಟ್ಟಿದ ತಂಗಿಯನ್ನು ಕಲ್ಪಿಸಿಕೊಳ್ಳಿ. ಕೊನೆಯದಾಗಿ ಒಂದು ಮಾತು, ಹೆಣ್ಣಿಗೆ ಬೆಲೆ ಕೊಡಬೇಕೇ ಹೊರತು ಬೆಲೆ ಕಟ್ಟಬಾರದು. ಲೇಬಲ್ ಮರೆಮಾಚುವ ತಿರುಚದ ಸೂಚನೆ ನೀಡುವ ಅಧಿಕಾರ ನಿಗಮ. ನ್ಯೂಸ್ ಪೇಪರ್ ಓದ್ತಿದ್ಯಾ? ಯಾಕೆ ನಿನಗೆ ಯಾಕೆ ಕಾಣಿಸ್ತಾ ಇದೆ? ಬುಕ್ ಓದ್ತಿದ್ಯಾ ಅನ್ಕೊಂಡೆ. ಅಕ್ಕ, ಬುಕ್ ಓದ್ತಿದ್ಯಾ? ಯಾಕೆ ನಿನ್ಗೆ ಹೇಗೆ ಕಾಣಿಸ್ತಿದೆ? ನ್ಯೂಸ್ ಪೇಪರ್ ಓದ್ತಿದ್ಯಾ ಅನ್ಕೊಂಡೆ. ಇವಾಗ ಇಬ್ರು ಓದೋದನ್ನ ನಿಲ್ಸಿ, ನಾನು ಒಂದು ಹೊಸ ಟ್ಯೂನ್ನ ಕಂಡುಹಿಡಿದಿದ್ದೀನಿ, ಅದನ್ನ ಗೆಸ್ ಮಾಡಿ. ಹೇಳಪ್ಪ. ಇದು ಮೆಲ್ಲು ಸಿರೆ ಸವಿಗಾನ, ಎದೆ ಜಲ್ಲನೆ ಹೂವಿನ ಬಾಣ. ತಾತ, ಇದಲ್ಲ. ಇದು ಜಿಂಗಿ ಚಾಕ ಕುಚು ಕುಚು ಟುವಿ ಟುವಿ ಆ ಹಾಡು. ಇವಾಗ ಇನ್ನೊಂದು ಟ್ಯೂನ್ನ ಪ್ಲೇ ಮಾಡ್ತೀನಿ, ಗೆಸ್ ಮಾಡಿ. ನಾನೇ ರಾಜಕುಮಾರ, ಕನ್ನಡ ನಾಡಿನ ತಾತ ಅಲ್ವಾ? ಅದಲ್ಲ, ಇದನ್ನು ಜಿಂಗಿ ಚಾಕ ಕುಚು ಕುಚು ಟುವಿ ಟುವಿ ಅದೇ ಹಾಡು. ಎಲ್ಲೋದ್ರು ಅಲ್ಲಿಗೆ ಬರ್ತಾನೆ. ಎಲ್ಲಿಗೆ ಹೋದ್ರು ಮನೆಗೆ ಬರ್ಬೇಕು ಅಂತ ನೀನೇ ತಾನೇ ಹೇಳ್ಕೊಟ್ಟಿರೋದು. ಸ್ಕಂದ, ಯಾಕೋ ಬೆಳಗ್ಗೆ ಬೆಳಗ್ಗೆ ತಾತನ್ ತಲೆ ತಿಂತಿದ್ಯಾ? ಹಾಗೆಲ್ಲ ಹಿಂಸೆ ಮಾಡಬಾರ್ದು. ಸರಿ, ಹಾಗಾದ್ರೆ ನಿಂಗೆ ಹಿಂಸೆ ಮಾಡ್ತೀನಿ. ನಾನೊಂದು ಟ್ಯೂನ್ನ ಬಾರಿಸ್ತೀನಿ, ಯಾವುದು ಅಂತ ಗೆಸ್ ಮಾಡಿ. ನಿನಗೆ ಗೊತ್ತಿರೋದೇ ಒಂದು ಹಾಡು, ಅದು ಜಿಂಗಿ ಚಕ್ಕ ಕುಚು ಕುಚು ಟುವಿ ಟುವಿ ಅದೇ ತಾನೆ? ವಾವ್, ನೈಸ್. ಆದ್ರೆ ಈ ಸತಿ ಅದಲ್ಲ, ತುಂಬಾ ಹಳೇ ಕಾಲದ ಸಾಂಗು. ಯಾವ್ದಪ್ಪ? ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ. ಸ್ಕಂದ, ಅದು ಹಳೆ ಸಾಂಗ್ ಅಲ್ಲ ಕಣೋ, ಇತ್ತೀಚೆಗೆ ಅಂದ್ರೆ 2008ರಲ್ಲಿ ಬಂದಿರೋದು. ಟೈಮ್ ಎಷ್ಟು ಬೇಗ ಹೋಗತ್ ನೋಡಮ್ಮ. ನೀನು ಇತ್ತೀಚೆಗೆ ಬಂದಿರೋ ಸಾಂಗ್ ಅಂತ ಹೇಳ್ತಾ ಇದೀಯ, ಆದ್ರೆ ಇದು ರಿಲೀಸ್ ಆಗಿ 16 ವರ್ಷ ಆಯ್ತು.
ಇವನ್ ಪ್ರಕಾರ ಇವನ್ಗಿಂತ ಮುಂಚೆ ಈ ಸಾಂಗ್ ಹುಟ್ಟಿದ್ಯಲ್ಲ ಅದಕ್ಕೆ ಓಲ್ಡ್ ಸಾಂಗ್ ಅಂತ ಹೇಳ್ತಿದ್ದಾನೆ. ಕರೆಕ್ಟ್ ಆಗಿ ಹೇಳ್ದೆ ಅಕ್ಕ. ಅಮ್ಮ ಇವಾಗ ಇನ್ನೊಂದು ಬಾರಿಸ್ತೀನಿ, ಹೇಳು. ಬೇಕಿದ್ರೆ ಅದ್ರಲ್ಲೇ ಬಾರಿಸ್ಬಿಡು, ಆದ್ರೆ ಇನ್ನೊಂದು ಹಾಡು ಬಾರಿಸ್ತೀನಿ ಅಂತ ಮಾತ್ರ ಹೇಳ್ಬೇಡ. ಬೆಳಗ್ಗೆ ಬೆಳಗ್ಗೆ ತಲೆ ಕೆಟ್ರೆ ಇಡೀ ದಿನ ಹಾಳಾಗ್ ಹೋಗುತ್ತೆ. ಸರಿ ಬಿಡು, ಆಯ್ತು. ಅಕ್ಕ ಇವಾಗ ನೀನ್ ಗೆಸ್ ಮಾಡಿ. ಕಂದ, ನಾನು ಓದ್ಕೋಬೇಕು. ನೀನೇನೇ ಪ್ಲೇ ಮಾಡಂಗಿದ್ರು ಹೋಗಿ ರೂಮ್ಗೆ ಹೋಗಿ ಪ್ಲೇ ಮಾಡ್ಕೊ. ಚೆನ್ನಾಗಿ ಕಲ್ತಾರು ಪ್ಲೇ ಮಾಡಿದ್ರೆ ಕೇಳಬಹುದಿತ್ತು. ನನ್ನ ತಲೆ ತಿನ್ಬೇಡ. ಕಲಿತಿದ್ದೀನಕ್ಕ. ಲೋಹಿತ್ ಅವ್ರ ಮನೆ ಟಿವಿಲಿ ಇಂಟರ್ನೆಟ್ ಕನೆಕ್ಷನ್ ಇದೆ, ಅದ್ರಲ್ಲೇ ನೋಡ್ಕೊಂಡು ಕಲಿತಾ ಇದ್ದೀನಿ. ಆದ್ರೆ ನಾನು ಕಲ್ತಿರೋದನ್ನ ಯಾರಿಗೂ ಕರೆಕ್ಟಾಗಿ ಕಂಡುಹಿಡಿಯೋ ಕಲೆ ಇಲ್ಲ. ನಾನೇನೇ ಬಾರಿಸಿದ್ರು ಕರೆಕ್ಟಾಗಿ ಕಂಡುಹಿಡಿಯೋಕ್ಕೆ ಅಂತಾನೆ ಒಬ್ರಿದ್ದಾರೆ. ಯಾರು ಅದು? ನಮ್ಮ ಅಪ್ಪ. ಅಪ್ಪ ಇವಾಗ ಬಾರಿಸ್ತೀನಿ, ಕರೆಕ್ಟಾಗಿ ಕಂಡುಹಿಡಿ. ನಾನ್ಸೆನ್ಸ್ ಆಫ್ ದ ಸನ್ ಆಫ್ ಶಿವಪ್ರಸಾದ್. ಬಾರಿಸ್ತಾನಂತೆ, ಬಾರಿಸ್ತಾನೆ. ನಾನು ಬಾರಿಸ್ತೀನಿ ಅಷ್ಟೇ. ರಾತ್ರಿ ಎಲ್ಲ ಇದು ಕಯ 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 ಅಂತ ಸೌಂಡು. ನಂಗೆ ನಿದ್ದೆನೇ ಬಂದಿಲ್ಲ. ಮೊದಲೇ ಆಫೀಸಿಗೆ ಬೇರೆ ಲೇಟ್ ಆಗ್ತಾ ಇದೆ. ಬಾರಿಸ್ತಾನಂತೆ. ಏನಪ್ಪ ನೀನು ನಿನ್ ಮಗನ್ ಟ್ಯಾಲೆಂಟ್ಗೆ ಸಪೋರ್ಟೇ ಮಾಡಲ್ಲ. ಬೇರೆಯವರೆಲ್ಲ ಇದನ್ನ ಕಲಿಯೋಕೆ ಸಮ್ಮರ್ ಕ್ಯಾಂಪ್ಗೆ ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ. ಆದ್ರೆ ನಾನು ನಮ್ಮಪ್ಪನ ಚಡ್ಡಿಗೆ ಬೆಲೆ ಇಲ್ಲ. ಅಂದ್ರೆ ಏನು ನಿನ್ ಮಾತಿನ ಅರ್ಥ? ಅಂದ್ರೆ ನಿನ್ ಚಡ್ಡಿ ಸೇಲ್ಸ್ ಕಡಿಮೆ ಅಲ್ವಾ? ಏಯ್ ನಾನ್ಸೆನ್ಸ್ ಫೆಲೋ, ಅದು ನನ್ನ ಚಡ್ಡಿ ಅಲ್ಲ. ರಾಜಾ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ಅದೇ ನಿಮ್ ಕಂಪ್ನಿ ಚಡ್ಡಿ ಸೇಲ್ಸ್ ಕಡಿಮೆ ಅಲ್ವಾ, ಅದಕ್ಕೆ ನಾನೇ ಕಲ್ತಿದ್ದೀನಿ. ಆದ್ರೆ ನಿಮ್ಗೆ ಯಾರಿಗೂ ನನ್ನ ಟ್ಯಾಲೆಂಟ್ ಬಗ್ಗೆ ಗೊತ್ತೇ ಆಗ್ತಿಲ್ಲ. ಟ್ಯಾಲೆಂಟ್ಗೆ ಬೆಲೆ ಕೊಡ್ಬೇಕಾ? ಆಯ್ತು ಆಯ್ತು ಗಿರಿ, ಮಧ್ಯಾಹ್ನ ಅಡಿಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಇವನ್ ಜೊತೆ ಕೂತ್ಕೊಂಡು ಇವನ್ ಟ್ಯಾಲೆಂಟ್ ಏನಿದೆ ಎತ್ತ ಅಂತ ಕೂಲಂಕಷವಾಗಿ ತಿಳ್ಕೊಂಡು ನನಗೆ ಆಫೀಸ್ಗೆ ಫೋನ್ ಕೂಡ ಮಾಡಬೇಡ. ಸಮ್ಮರ್ ಕ್ಯಾಂಪ್ ಅಂತೆ, ಸಮ್ಮರ್ ಕ್ಯಾಂಪ್. ಏನ್ ದುಡ್ಡು ಉಳಿಸಿ ಪೇರ್ಸ್ ಇಟ್ಬಿಡಿ ನಾನು ನೋಡು. ಏ ಅಯೋಗ್ಯ, ಸಮ್ಮರ್ ಕ್ಯಾಂಪ್ ಅಂದ್ರೆ ಸುಲಭ ಅನ್ಕೋಬೇಡ. ಇಲ್ಲಿ ಪೇಪರ್ನ ಆಡ್ ಕೊಟ್ಟಿದ್ದಾರೆ ನೋಡು. ಮಕ್ಕಳಿಗೆ 15 ದಿನಗಳ ಸಮ್ಮರ್ ಕ್ಯಾಂಪ್, ಕೇವಲ 15,000 ಮಾತ್ರ. 15 ದಿನಕ್ಕೆ 15,000 ಕೊಡ್ತಾರಂದ್ರೆ ಆ ಸಮ್ಮರ್ ಕ್ಯಾಂಪಿಂದ ಮಕ್ಕಳಿಗೆ ಎಷ್ಟು ಉಪಯೋಗ ಅಂತ ತಿಳ್ಕೊ. ದಿನಕ್ಕೆ 15,000ನ? ಅಂದ್ರೆ ಒಂದ್ ದಿನಕ್ಕೆ 1,000 ಲೆಕ್ಕ. ಎಷ್ಟು ದುಡ್ಡು ಮಾಡ್ತಾರೆ ಇವರು? ಕೇಳಿಸ್ಕೊಂಡ್ರಾ? ಇದೆ, ಕೇಳಿಸ್ತು. ಅದಕ್ಕೇನು ಇವಾಗ? ಅಪ್ಪ, ಅಮ್ಮ ಸಮ್ಮರ್ ಕ್ಯಾಂಪ್ ಬಿಸ್ನೆಸ್ ಪ್ಲಾನ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಅಮ್ಮ, ಯಾವ ಪ್ಲಾನು ಬೇಡ. ನಾ ಮಾಡಿರೋ ಎಲ್ಲ ಬಿಸ್ನೆಸ್ ಪ್ಲಾನ್ಸು ಅರ್ಧಕ್ಕೆ ನಿಂತು ಹೋಗಿದೆ. ಕರೆಕ್ಟ್. ನನ್ನ ಮಗಳು ಹೇಳಿದ್ಮೇಲೆ ಮುಗೀತು. ಯಾವ ಸಮ್ಮರ್ ಕ್ಯಾಂಪು ಬೇಡ, ಯಾವ ಬಿಸ್ನೆಸ್ಸು ಬೇಡ. ಬರ್ಲಾ? ಅಯ್ಯೋ, ಒಂದ್ ನಿಮಿಷ ಇರ್ರಿ. ಹೋದ್ ತಿಂಗಳು ಖರ್ಚೆಲ್ಲ ಕಳೆದು 10,000 ಉಳಿದಿದೆ. ಅದಕ್ಕೆ ಸಮ್ಮರ್ ಕ್ಯಾಂಪ್ಗೆ ಆ 10,000 ಬಂಡವಾಳ ಅಂತ ಹಾಕೋಣ. ಸಮ್ಮರ್ ಕ್ಯಾಂಪ್ ಜಾಸ್ತಿ ಖರ್ಚಾಗಲ್ಲ ರೀ. ಒಂದ್ ಮಗುಗೆ 10,000 ಅಂತ ಚಾರ್ಜ್ ಮಾಡೋಣ. 5 ಮಕ್ಳು ಬಂದ್ರೆ 50,000 ಲಾಭ ಆಗುತ್ತೆ ರೀ. ಏನ್ ಗೊತ್ತಾ, ಆ ಮಕ್ಕಳಿಗೆ ಕಥೆ, ಜೀವನದ ಪಾಠ, ಮನುಷ್ಯತ್ವದ ಮೌಲ್ಯಗಳು, ಆಮೇಲೆ ನಮ್ಮ ಹಳ್ಳಿ ಕಡೆ ಹಳೆ ಆಟಗಳೆಲ್ಲ ಇದ್ವಲ್ಲ, ಅದನ್ನೆಲ್ಲ ಹೇಳ್ಕೊಟ್ರೆ ಸಾಕು. ಪೇರೆಂಟ್ಸ್ ಖುಷಿಯಾಗಿ ಫೀಸ್ ಕೊಟ್ಬಿಡ್ತಾರೆ. ಯೋಚನೆ ಮಾಡ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.